ಉಪಮೇಯರ್ ಆಗಿ ಸಮಾಜ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡಂತಹ ಸರಳ ಸಜ್ಜನಿಕೆಯ ಪ್ರಾಮಾಣಿಕ ಆದರ್ಶ ರಾಜಕಾರಣಿ ಮೊಹಮ್ಮದ್ ಕುಂಜತ್ ಬೈಲವರು. ಜನತಾದಳ ಪಕ್ಷದಿಂದ ಪ್ರಥಮ ಬಾರಿಗೆ ಮಹಾನಗರ ಪಾಲಿಕೆ ಸದಸ್ಯರಾಗಿ ಆಯ್ಕೆಯಾದಂಥ ಮೊಹಮ್ಮದ್ ಕುಂಜತ್ ಬೈಲವರು ನನಗೆ ಭಾಳ ಹತ್ತಿರದ ಪರಿಚಯ ಹೇಗೆ ಅಂತ ಹೇಳಿದ್ರೆ, BA ಮೊಯ್ದಿನವರು ಸಚಿವರಾಗಿದ್ದಂಥ ಅವರು ಜನತಾದಳ ಪಕ್ಷದಲ್ಲಿದ್ದರು. ನನಗೆ ಅತ್ಯಂತ ಆತ್ಮೀಯರಾಗಿದ್ದರು BA ಮೊಯ್ದಿನವರು ಕೂಡ. ಸಾಮಾಜಿಕ ಬದುಕಿನಲ್ಲಿ ನಾವು ಬೇರೆ ಬೇರೆ ಪಕ್ಷ ಇದ್ದರೂ ಕೂಡ ನಮ್ಮ ಸಾಮೀಪ್ಯದ ಸಂಬಂಧ ನಮ್ಮಲ್ಲಿತ್ತು. ಆ ಕಾರಣಕ್ಕಾಗಿ ಮೊಹಮ್ಮದ್ ಕುಂಜತ್ ಬೈಲರು ಕೂಡ ನನಗೆ ಭಾಳಷ್ಟು ನಿಕಟವಾದ ಸಂಬಂಧ ಇತ್ತು. ಸಮಾಜ ಸೇವೆಯಲ್ಲಿ ತನ್ನನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡು ಎಲ್ಲರ ಜೊತೆ ಒಳ್ಳೆಯ ಸಂಬಂಧ ಇಟ್ಕೊಂಡು ಎಡಪಂಥೀಯ ಧೋರಣೆಗಳಿಗೆ ತನ್ನನ್ನು ಒಗ್ಗಿಕೊಂಡು ಬಡವರ, ದೀನದಲಿತರ, ದುರ್ಬಲರ ಕೆಲಸ ಮಾಡಬೇಕು ಅನ್ನುವಂಥ ಒಂದು ದೊಡ್ಡ ಆಕಾಂಕ್ಷೆ ಮೊಹಮ್ಮದ್ ಕುಂಜತ್ ಬೈಲವರಿಗಿತ್ತು. ವರ್ತಮಾನ ಸಂದರ್ಭದ ಅಸಮಾನತೆ ಮತ್ತು ಸಾಮಾಜಿಕ ಸಾಮರಸ್ಯದ ಜನರ ಜೊತೆಯಲ್ಲಿ ಇದ್ದಾಗ, ಅದಕ್ಕೆ ತೊಂದರೆ ಆದಾಗ ಬಹುಶಃ ಅದಕ್ಕೆ ಸಾಮರಸ್ಯವನ್ನು ನೆಲೆಗೊಳಿಸ್ತಕ್ಕಂಥ ದೃಷ್ಟಿಯಲ್ಲಿ ಕೂಡ ತನ್ನನ್ನು ತೊಡಗಿಸಿಕೊಂಡಂಥವರು. ಅನೇಕ ಸಂಘಟನೆಗಳ ಜೊತೆ ತನ್ನನ್ನು ತೊಡಗಿಸಿಕೊಂಡು ಜಾತ್ಯತೀತ ನಿಲುವನ್ನು ಇಟ್ಕೊಂಡು ಸಮಾನ ಮನಸ್ಕ ಸಂಘಟನೆ ಜೊತೆ ಕೂಡ ತನ್ನನ್ನು ಗುರುತಿಸಿಕೊಂಡು ಸಾಮರಸ್ಯಕ್ಕೆ ಶಕ್ತಿ ಕೊಡ್ತಕ್ಕಂಥ ಸಮಾನ ಮನಸ್ಕರ ಕಾರ್ಯಕ್ರಮದಲ್ಲಿ ತನ್ನನ್ನು ಹೆಚ್ಚು ತೊಡಗಿಸಿಕೊಂಡಂಥದ್ದು ಮೊಹಮ್ಮದ್ ಕುಂಜತ್ ಬೈಲವರು. ನಾವು ಅವ್ರು ಕಂಡಿದ್ದೀವಿ. ಬಹುಶಃ ನಮ್ಮ ನಿಲುವುಗಳು ಮತ್ತು ಕುಂಜತ್ ಬೈಲರ ನಿಲುವುಗಳು ತುಂಬ ಸಾಮೀಪ್ಯ ಇತ್ತು. ಅದಕ್ಕಾಗಿ ನಮಗೆ ಅವರ ಬಾಂಧವ್ಯ ಇತ್ತು ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೀನಿ. ಅವರು ಮಹಾನಗರ ಪಾಲಿಕೆಯ ಸದಸ್ಯರಾಗಿ ಜನತಾದಳದ ಆಯ್ಕೆಯಾದ ನಂತರ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷವನ್ನು ಸೇರಿದ ನಂತರ ಅವರು ಸದಸ್ಯರಾಗಿದ್ದಾಗ ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿದ್ದೆ. ಬಹುಶಃ ಉಪಮೇಯರ್ ಮಾಡಬೇಕಾದಂಥ ಕಾಲದಲ್ಲಿ ಬಹುಶಃ ಎಲ್ಲರ ಸಹಮತದ ಜೊತೆಯಲ್ಲಿ ಮಹಾನಗರ ಪಾಲಿಕೆ ಉಪಮೇಯರ್ ಆಗ್ತಕ್ಕಂಥ ಸಂದರ್ಭ ಬಂದಾಗ ಒಬ್ಬ ನಾಯಕತ್ವವನ್ನು ಇಟ್ಕೊಂಡು ಒಂದು ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿಕೊಂಡಂಥವರು ಮೊಹಮ್ಮದ್ ಕುಂಜತ್ ಬೈಲರು. ಎಲ್ಲ ವಿಷಯಗಳ ಬಗ್ಗೆ ಅಥಾರಿಟಿ ಇದ್ದಂಥ ಒಬ್ಬ ವ್ಯಕ್ತಿ. ಅವರ ಸ್ನೇಹಿತರುಗಳು ಮಹಾನಗರ ಪಾಲಿಕೆಯ ಕಾನೂನು ತೊಡಕುಗಳು ಬಂದಾಗ ಅವರು ಮೊಹಮ್ಮದ್ ಕುಂಜತ್ ಬೈಲರನ್ನು
ಕೇಳ್ಕೊಳ್ತಾ ಇದ್ವಿ, ಏನು ಸಮಸ್ಯೆ, ಇದಕ್ಕೆ ಹೇಗೆ ಪರಿಹಾರ ಅಂತೇಳಿ. ಅದಕ್ಕೆ ತನ್ನ ಬುದ್ಧಿಯನ್ನು ಕೊಟ್ಟು ಆ ಸಮಸ್ಯೆಯನ್ನು ನಿಭಾಯಿಸುವಲ್ಲಿ ಪ್ರಮುಖವಾದ ಪಾತ್ರ ವಹಿಸಿದ್ದಂಥ ವ್ಯಕ್ತಿಯಾಗಿದ್ದರು. ಆದ್ದರಿಂದಾಗಿ ಅವರೊಬ್ಬ ಯಶಸ್ವಿ ಸದಸ್ಯರಾಗಿ ಉಪಮೇಯರಾಗಿ ಡೆವಲಪ್ ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅವರ ನಡವಳಿಕೆಗಳು, ಅವರ ಧೋರಣೆಗಳು, ಅವರ ಪ್ರಾಮಾಣಿಕತೆ ವಿಶೇಷವಾಗಿ ಬಹುಶಃ ಅವರ ಕುಟುಂಬದಲ್ಲಿ ನೋವುಗಳಿದ್ದರೂ ಕೂಡ ಅದನ್ನು ಮನಸ್ಸಲ್ಲಿ ಹಚ್ಚಿಕೊಳ್ಳದೆ ತನ್ನ ಕುಟುಂಬದ ಜೊತೆ ಇದ್ದುಕೊಂಡು, ಬಹುಶಃ ಅವರು ಮದುವೆಯನ್ನು ಕೂಡ ಆಗಿರಲಿಲ್ಲ, ಇದು ಕೂಡ ನಾವು ಗಮನಿಸಬೇಕಾದ ಅಂಶ. ಯಾವುದೋ ಕಾರಣ ಇರ್ಬೋದು, ಬಹುಶಃ ನಾನು ಎಲ್ಲರಿಗೆ ಸೇರಿದ ವ್ಯಕ್ತಿಯಾಗಿದ್ದುಕೊಂಡು ಬಹುಶಃ ಸ್ವಂತಿಕೆಯ ವಿಚಾರದಲ್ಲಿ ಅವರು ಮದುವೆಯನ್ನು ಕೂಡ ಆಗದೆ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದ ಕೆಲಸವನ್ನು ಮಾಡಿದ್ದಾರೆ. ನಾನು ಅನೇಕ ಸರಿ ಮಂಗಳೂರು ನಗರ ವ್ಯಾಪ್ತಿಯಲ್ಲಿ ಸಮಾನ ಮನಸ್ಕ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತಾ ಇದ್ದಾಗ ಯಾರು ಬಾರದೇ ಇದ್ದರೂ ಮೊಹಮ್ಮದ್ ಕುಂಜತ್ ಬೈಲಾ ಕಾರ್ಯಕ್ರಮದಲ್ಲಿ ಇರ್ತಿದ್ರು. ಅವರಿಗೆ ಅದರ ಬಗ್ಗೆ ಒಂದು ಹೆಚ್ಚಿನ ಆಸಕ್ತಿ ಇತ್ತು. ಈ ಜಿಲ್ಲೆಯನ್ನು ಸಾಮರಸ್ಯದ ಸಮಾಜದಲ್ಲಿ ಈ ಜಿಲ್ಲೆಯನ್ನು ತರಬೇಕು ಅನ್ನುವಂಥ ಒಂದು ಅಪೇಕ್ಷೆ ಮೊಹಮ್ಮದ್ ಕುಂಜತ್ ಬೈಲವ್ರಿಗಿತ್ತು. ಎಲ್ಲಕ್ಕಿಂತ ಹೆಚ್ಚಾಗಿ ಒಬ್ಬ ಆದರ್ಶ ರಾಜಕಾರಣಿಯಾಗಿ ಹೊಸ ಪೀಳಿಗೆಗೆ ಖಂಡಿತವಾಗಿ ಮೊಹಮ್ಮದ್ ಕುಂಜತ್ ಬೈಲವರ ಆದರ್ಶಗಳು ಒಂದು ದಾರಿದೀಪವಾಗಬೇಕಾಗಿದೆ ಅನ್ನುವಂಥ ಮಾತನ್ನು ಕೂಡ ನಾನು ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೀವು ಖಂಡಿತವಾಗಿ ಯಾರು ವರ್ತಮಾನದ ಪೀಳಿಗೆಯ ಯುವಕ ಸಾಮಾಜಿಕ ಕಾರ್ಯಕರ್ತರಿದ್ದಾರೆ, ಅವ್ರಿಗೆ ಮೊಹಮ್ಮದ್ ಕುಂಜತ್ ಬೈಲವರು ಆದರ್ಶ ವ್ಯಕ್ತಿ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಏನೇ ಕಷ್ಟ ಇದ್ದರೂ ಕೂಡ ತನ್ನ ಸುಖವನ್ನು ಬದಿಗಿಟ್ಟು ಪ್ರಾಮಾಣಿಕತೆ ಹೆಚ್ಚು ಬದ್ಧತೆಯನ್ನು ಇಟ್ಟು, ಬಹುಶಃ ವರ್ತಮಾನ ಸಂದರ್ಭದಲ್ಲಿ ಪ್ರಾಮಾಣಿಕತೆ ಅನ್ನುವುದು ಮರೀಚಿಕೆ ಆದಂಥ ಒಂದು ದೃಷ್ಟಿಯಲ್ಲಿ ನಾವು ಕಾಣಬೇಕಾದ್ರೆ ಖಂಡಿತವಾಗಿಯೂ ನಮಗೆ ಪ್ರಾಮಾಣಿಕ ರಾಜಕಾರಣಿಯಲ್ಲಿ ಗುರುತಿಸ್ತಕ್ಕಂಥ ಒಬ್ಬ ವ್ಯಕ್ತಿ ಇದ್ದರೆ, ಆದರ್ಶ ರಾಜಕಾರಣಿ, ಆದರ್ಶ ವ್ಯಕ್ತಿ ಯಾರು ಅಂತ ಹೇಳಿದರೆ ಮೊಹಮ್ಮದ್ ಕುಂಜತ್ ಬೈಲು ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜಾತಿ, ಮತ, ಪಂಥ, ಬಣ್ಣ ಎಲ್ಲಕ್ಕೂ ಮೀರಿ ಬದುಕಿದವರು ಮೊಹಮ್ಮದ್ ಕುಂಜತ್ ಬೈಲವರು. ಅವರ ನಿಲುವುಗಳು, ಅವರ ಧೋರಣೆಗಳು ಬಹುಶಃ ನಮಗೆ ಅಪಾರವಾದ ಗೌರವ ಇತ್ತು ಅಂತ ಹೇಳ್ತಕ್ಕಂಥ ಮಾತನ್ನು ಅವರಲ್ಲಿ ನಾನು ಮಹಾನಗರ ಪಾಲಿಕೆ ಸದಸ್ಯರಲ್ಲಿ ನಾನು ತಮಾಷೆಯಾಗಿ ಮಾತಾಡ್ತಿದ್ದೆ. ಕೆಲವು ನಮ್ಮ ಸಣ್ಣ ವಯಸ್ಸಿನ ಯುವ ಮಹಾನಗರ ಪಾಲಿಕೆ ಸದಸ್ಯರಲ್ಲಿ ನಾನು ತಮಾಷೆ ಮಾತಾಡ್ತಿದ್ದೆ. ಆದರೆ ನಾನು ಮೊಹಮ್ಮದ್ ಕುಂಜತ್ ಮೇಲೆ ಎಂದೂ ಕೂಡ ತಮಾಷೆ ಮಾತಾಡ್ತಿದ್ದೆ, ಗಂಭೀರವಾಗಿ ಅವರ ಜೊತೆ ವ್ಯವಹರಿಸ್ತಿದ್ದೆ, ಗಂಭೀರವಾಗಿ ಅವರ ಜೊತೆ ಮಾತಾಡ್ತಿದ್ದೆ. ಅವರ ವ್ಯಕ್ತಿತ್ವ ಒಂದು ಗಂಭೀರವಾಗಿರ್ತಕ್ಕಂಥದ್ದು ಮತ್ತು ಒಂದು ಆದರ್ಶ ವ್ಯಕ್ತಿತ್ವವನ್ನು ಮೈಗೂಡಿಸಿಕೊಂಡಂಥ ವ್ಯಕ್ತಿತ್ವ ಅವ್ರದ್ದು ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾ ಬಹುಶಃ
ಇವತ್ತು ಅನೇಕ ಜನ ಅವರ ಸ್ನೇಹಿತರು ಮಿತ್ರರು ಪಕ್ಷಾತೀತವಾಗಿ ಇಲ್ಲಿ ಬಂದು ಸೇರಿದ್ದಾರೆ. ನಾನು ಅಂತಃಕರಣದಿಂದ ಅವರ ಆತ್ಮಕ್ಕೆ ನುಡಿನವನ್ನು ಸಲ್ಲಿಸಿ ಭಗವಂತ ಅವರ ಸದ್ಗತಿಯನ್ನು ಕೊಡಲಿ, ಅವರ ಕುಟುಂಬದವರಿಗೆ ಅವರ ನೋವನ್ನು ಭರಿಸೋ ಶಕ್ತಿ ಕೊಡುವಂಥ ಆಗಲಿ ಮತ್ತು ಪ್ರತಿಯೊಬ್ಬರಿಗೂ ಅವರ ಆದರ್ಶ ರಾಜಕಾರಣ ಒಂದು ದಾರಿದೀಪವಾಗಲಿ ಅನ್ನುವಂಥ ಮಾತನ್ನಲ್ಲಿ ನನ್ನ ಎರಡು ಮಾತು ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್.